ಮಾತಣ್ಣ ಏನ ಮದ್ದದ ರಾಜಕ್ಕೂ ಈಗಿನ ರಾಜಕ್ಕೂ ವ್ಯತ್ಯಾಸ ಮಾತಲ್ಲಯ್ಯೋ ರಂಗಯ್ಯ ಇಲ್ಲ ಕಣೆ ಮಾತಕ್ಕೆಂದ್ರೆ ಹೋಗಿದ್ರೆ ಬಾಕಿ ಬಿಟ್ಟು ತಿನ್ಕೊಂಬ ರಂಗಯ್ಯ ದಪ್ಪಾರ ನೋಡ್ಕೊಂಡು ನೋಡ್ಯ ನಮ್ ರಾಜ ಅಲ್ಲ ಕಣೆ ನಮ್ ರಾಜ ಅಲ್ಲ ಅವರಲ್ಲ ಅಲ್ಲ ಕಣೆ ಸರಿ ನೋಡು ಇಲ್ಲ ಕಣೆ ನಮ್ ರಾಜ ಅಲ್ಲ ಅವರ ಕಣ್ಯ ನಮ್ ರಾಜ ಹೆಂಗಿದ್ರೆ ಗೊತ್ತೇನೆ ಬಳೆ ಸ್ಟ್ರಾಂಗ್ ಕಣೆ ಒಂದ್ ರೊಟ್ಟಿಲ್ಲ ಅರ್ಧ ಅಂತೀಯ ಮಹಾರಾಜನಿಗೆ ಜೈವಾಲೆ ವರ್ತಮಾನವೇನು ಅದೇ ಸ್ವಾಮಿ ನೀವು ಕಳ್ಸಿರೋದು ಸ್ವಾಮಿ ಚಂಡಚಾಮುಂಡ್ರು ಅದೇನೋ ಅಲ್ಲಿ ಕಿಸ್ ದಬಾಕ್ತಾರೆ ಅಂತ ಹೇಳಿ ಬಂದು ನೋಡ್ಬೇಕಾಯ್ತು ನೀವು ಬಹಳ ಬಹಳ ಭಯಂಕರವಾಗಿ ಯುದ್ಧ ನಡೀತು ಅಬ್ಬ ನೋಡಕ್ ಕಣ್ಣಿಂದ ನಂಗೆ ಕಲ್ಲ ಆಗ್ಲೇ ಅಲ್ಲಪ್ಪ ಸ್ವಾಮಿ ಸ್ವಲ್ಪ ದೂರ ಬಂದೆ ಇಬ್ಬರು ಸೇರ್ಕೊಂಡು ಒಮ್ಮೆ ದರ 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 ನಡ್ಕೊಂಡ್ ಬಂದಿರ್ತಾನೆ ಸ್ವಾಮಿ ಶಬ್ಬಾಶ್ ನೀನ್ ಮುಂದಕ್ಕೆ ಕೇಳಿ ಸದಾ ಇನ್ನೇನ್ ಎಳ್ಕೊಂಡ್ ಬರಬೇಕು ಅನ್ನೋ ಅಮ್ಮ ಇಬ್ಬರು ಕೋಚ್ ಜಾಸ್ತಿ ಹೋದ ಊಟ ಸ್ವಾಮಿ ಚಂದ ಚಾಮುಂಡರಾದ್ರೆ ಊಟ ಸ್ವಾಮಿ ಎಲ್ಲಾರಂಡೆ ಹೌದು ಖಂಡಿತ ಎನ್ನ ಭಯವಿಲ್ಲದೆ ಕರೆಕ್ಟ್ ಇಲ್ಲ ಭಯ ಇಲ್ಲ ಅವ್ರಿಗೆ ನನ್ನ ಶೃಂಗಾರ ತೋಟದಲ್ಲಿ ನೆಲೆಗೊಂಡಿರುವೆ ಎಲ್ಲಾರಂಡೆ ಭ್ರಷ್ಟ ಮೂಳಿ ಊಟ ಸ್ವಾಮಿ ನಾನೇ ಬಂದು ನಿನ್ನ ಸಾಹಸವನ್ನು ನೋಡುತ್ತೇನೆ ಭ್ರಷ್ಟ ಮೂಳಿ ಯೋಚಾರಕ ಸ್ವಾಮಿ ನಮ್ಮ ಭಾವನವರಾದ ಮೈಸಾಸುರರನ್ನ ಸ್ಥಾನಕ್ಕೆ ಬರಮಾಡು ಯಾಕೆ ಸ್ವಾಮಿ ಹೆಂಗ್ ಕೊಟ್ಟಿರಲ್ಲ ಎಸ್ ಅತಿ ಜಾಗ್ರತೆಯಾಗಿ ನಮ್ಮ ಭಾವನವರನ್ನ ಸ್ಥಾನಕ್ಕೆ ಬಾರಪ್ಪ ಮೈಸಾಸುರ ಸ್ವಲ್ಪ ಕಾರ್ಯಕ್ಕೆ ಈ ಕೂಡಲೇ ವೀರ್ಯವನ್ನು ನೀಡಿದ್ದೇವೆ ನಾರಿ ಮಡಿಯ ಜಡಗುಡಿ ಹಿಡಿದು ಎಳೆದು ತರುತ್ತೇವೆ ವೀರ್ಯವನ್ನು ನೀಡುವಂತನಾಗಲು ಹೇಳುವಂತನಾಗಲು ಶೃಂಗಾರ ತೋಟಕ್ಕೆ ನಾನು ಹೋಗಿ ರಂಡೆ ಜಡಗುಡಿ ಹಿಡಿದು ಎಳೆದು ತರುತ್ತೇನೆ ಭಾವ ಪ್ರಾಣ ಸಂಜೀವ ಹೇಳುತ್ತೇನೆ ಕೇಳುವಂತ ನಾವು ಎಳೆದು ತಂದಿರಯ್ಯ ಭಾವ ಸಂಜೀವ
ಜಾಗ್ರತೆಯಿಂದ ಹೌದು ಸ್ವಾಮಿ. ಆ ನಾರಿ ಮಣಿಯ ಸ್ಥಳಕ್ಕೆ ಏನಪ್ಪ? ರಥವನ್ನು ಹೊಡೆಯುವಂತ ನಾನು ಏ ಬಾವತಣ್ಣ ಬಾವತಣ್ಣ ಓಯ್ ಅಲ್ಲ ಕಣೆ ಇನ್ನು ಯಾರು ಅವ್ರು ಹೆಂಗಯ್ಯ ಇನ್ನು ಅವ್ರೇ ಅಲ್ಲ ಇವ್ನು ಏನ್ ನೋಡ್ರ ಹತ್ಮದ ಕಣೆ ಸ್ವಾಮಿ. ಏನಿ ಜಾಗ್ರತೆಯಿಂದ ಏ ಬಿಡಯ್ಯ ಇನ್ನೊಂದು 4 ಚಕ್ರ ಹಾಕಿ ಮಾಡ್ಕೊಂಡು ಬರೀ ಅಂತ ಹೋಗಿ ರಥವು ಎಲ್ಲಿಗೆ ಬಂದಿದ್ದಾಯಿತು? ರಥವು ಮಂಡಲ್ ಬಿಟ್ಟು ಹಾಕ ನಿಂತು ಬಿಡದೆ ಜಾಗ್ರತೆಯಿಂದ ರಥವನ್ನು ಮುನ್ನಡೆಸುವಂತ ನಾವು ಈ ಕಡೆಗ ಮಾರ್ತಾನೆ ಈ ಕಡೆಗೆ ರಾಜನ್ ಬೇಕಾದ್ರೆ ಹೇಳ್ಕೊತೀನಿ ಕಣಪ್ಪ ಒಂದ್ಸರಿ ಇಲ್ಲ ಅಮ್ಮ ಬೈದಾರ್ ತೊಯ್ಯಿ ಹ್ಮ್ ಭಯ ಆಗತ್ತೆ ಬೇಡ ಬಿಡ್ಲಿ ಆ ಹಳ್ಳಿ ಬರ್ ತುದಿಲಿ ಕುಂಕಲ್ ಹೊಡಿತಾನೆ ತುಯ್ಯಾಡ್ತಾಳೆ ಈ ಸ್ತ್ರೀ ರಥವನ್ನು ಎಲ್ಲದರದ ಮಗನ ತುರುದಿ ರೋಹದುಂಟಾಗಿರೋದು ಈ ಚದುರೆ ಯಾರಾಗಿರಬಹುದೆಂದು ಮಾತನಾಡಿಸಿಯೇ ನೋಡುತ್ತೇನೆ. ಈ ಭೂಮಂಡಲದ ಗಂಡು ಗಳಿಗಳ ಮಂಡೆಯನ್ನು ಕತ್ತರಿಸಿದ ಈ ಭೂಮಂಡಲಕ್ಕೆ ಈ ಮೈಸೂರು ಪಟ್ಟಣಕ್ಕೆ ಅರಸನಾದ ಮಹಿಷಾಸುರ ಎಂದು ಗೊತ್ತಿಲ್ಲವೇ? ಪರಮಪ್ಪ ಪಿಷ್ಟೇ ಎಷ್ಟು ವಿಧವಾಗಿ ಹೇಳಿದರು ದಯ ಬರಲಿಲ್ಲ. ಈ ಕ್ಷಣದಲ್ಲಿ ನಿನ್ನ ಕೊಚ್ಚಿ ನುಚ್ಚುನೂರು ಮಾಡುತ್ತೇನೆ. ಈ ಕ್ಷಣದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಮೊದಲವ ಯಾರೇ ಮದಗರ್ವದಂತೆ ಮಾತನಾಡಬೇಡ. ಪೂರ್ವದವರು ಗೌರವ ದೈತ್ಯರಾದಂತ ಜಲಂಧಾಸುರ, ತಾರಕಾಸುರ, ಕಂದಕಾಸುರ ಮೊದಲಾದ ರಾಕ್ಷಸರ ಗತಿ ಏನಾಯಿತೆಂದು
ಆದಿಶಕ್ತಿಯನ್ನು ಕದನದಲ್ಲಿ ಜಯಿಸಿದನೆಂಬ ಅಹಂಕಾರವನ್ನು ಬಿಟ್ಟು ರಣಾಂಗಕ್ಕೆ ಎದುರಾಗು. ಏನೆಂದು ಹೇಳ್ತೀವೋ ಭೂಷಣಾದ ಪರಮೇಶ್ವರನೇ, ಇಂದ ಮಾತಿನಂತೆ ನನ್ನ ಕರಪ್ರಜುಳ ಚಕ್ರದಿಂದ ಆ ದುರುಳ ದೈತ್ಯನಾದ ಮಹಿಷಾಸುರನನ್ನು ಗಂಜಿಗಳಿಸಲಿದ್ದರೆ ನಾನು ಗರುಡ ವಾಹನನೇ ಅಲ್ಲ. ಹೇ ಬ್ರಹ್ಮದೇವರೇ, ಈ ದುರುಳನು ಎಲ್ಲ ಕಳ್ಳ ಕೃಷ್ಣವೇ ಯಾರಿಲ್ಲವೆಂದು ಅಹಂಕಾರದಿಂದ ಮೆರೆಯುತ್ತಾ ಇರುವನು. ಇವನ ಗರ್ವವನ್ನು ಗದಿಗಣಿಸದಿದ್ದರೆ ನಾನು ಗರುಡ ವಾಹನನೇ ಅಲ್ಲ. ಸಾಧ್ಯವಾಗಿಲ್ಲದ ಕಾರಣ ಈ ದೈತ್ಯನ ಸಂಹಾರ ನನ್ನಿಂದ ಸಾಧ್ಯವಿಲ್ಲ. ಕೊಂಬರಿ ಚಂಡಿ ಚಾಮುಂಡಿಯ ರಂಡಿಸಮ್ಮ ಕಾಪಾಡು ಕಾಪಾಡು. ವೈಖರಿಯನ್ನು ಮಾತ್ರ ಹೆದರಬೇಡ. ಈ ಪ್ರಕರಣವನ್ನು ನಾನೇ ನಷ್ಟಗೊಳಿಸುತ್ತೇನೆ. ಬಂದಿರುವುದು ಒಳ್ಳೆ ಮಾತೃತ್ವಕ್ಕೆ ನಿಲ್ಲುವಂತನಾಗಲ ದೈತ್ಯ ಪ್ರಾಣವಂತ್ಯ ಕೇಳರು ಸುಪರ್ಣರಾಯರೇ ಚಂದಿರವದನೆ ಕೇಳು ಎನ್ನಲ್ಲಿ ಛಲವನ್ನು ಮಾಡಬೇಡ. ವಿರಹ ಎಂಬ ಸಂತೋಷ ಎನ್ನ ಮನಸ್ಸಿನಲ್ಲಿ ಕೋಪವೆಂಬ ಬೆಂಕಿಯು ಸ್ಥಿತಳವಾಯಿತು. ಕ್ರೂರತರವಾದ ನಿನ್ನ ವಾಕ್ಯವು ನನಗಾನಂದವಾಯಿತು. ಈ ನಿನ್ನ ಚೆಲುವು ಹೇಳಿದರೆ ನೀ ಒಡೆಯುವ ಮದನ ಬಾಣಕ್ಕೆ ಎದುರಿಲ್ಲಲಾರದೆ ನಿಂತಿರುವೆ. ಎಂಬ ಸರಿಯಾಗಿ ನಿನಗೆ ಕಡಗಾಲ ಬದಲು ಬಂದಿರುವುದು. ಜಾಗ್ರತೆಯಾಗಿ ಪ್ರಾಣಗಳಿಗಾದ ರಕ್ತವನ್ನು ಕಲಿಸಿ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಾಗೂಡ. ಈಗಲಾದರೂ ನನ್ನ ಪರಾಕ್ರಮ ಮೆಚ್ಚಿ ನನ್ನ ಕಲಾದೊಡಲಿರುವ ಒಂದನ್ನಾದರೂ ಆಯುಧನು ಬಿಡುತ್ತೇನೆ. ಈಗಲಾದರೂ ಎನ್ನ ಅಡಿಯನ ಪಟ್ಟಣಕ್ಕೆ ಹೋಗೋಣ. ಬಾರಿ ನೀರೇ ಗುಣಗಂಭೀರೇ ನಿಲ್ಲುವಂತಳಾಗು. ಶೃಂಗಾರವನದ ಗುಡಿ ಗೋಪುರಗಳು ಕುಸಿದು ಬಿದ್ದಂತೆಯೂ ಕೋಣ ಕುರಿಗಳನ್ನು ಕತ್ತರಿಸಿದಂತೆಯೂ ಪರಶಿವನ ಪಲ್ಲಕ್ಕೆ ಮೇಲೆ
ದಕ್ಷಿಣಾಭಿಮುಖವಾಗಿ ಹೋದಂತೆಯೂ ಘೋರ ಸ್ವಪ್ನವನ್ನು ಕಂಡು ನನ್ನ ಮನಸ್ಸಿಗೆ ಏಕೋ ಭಯವಾಗುತ್ತಿದೆಯಲ್ಲ. ಮಾವನಾದ ಮಹಿಷಾಸುರರು ಆ ನಾರಿ ಮನೆ ನೀಡುತ್ತೇನೆಂದು ಹೋದವರು ಏನಾಯಿತೆಂಬುದು ಗೊತ್ತಾಗಲೇ ಇಲ್ಲ. ಸಾರಕ ಜಾಗೃತಿಯಾಗಿ ತಿಳಿದುಕೊಂಡು ಬರುವಂತವನ. ಆಯ್ತು ಸ್ವಾಮಿ, ಆಯ್ತು. ತಿರುಮತಿ ಹೋಗಿ ಬರ್ಬೇಕಲ್ಲಪ್ಪ. ಈಗ ಎಲ್ಲೋ ಮೈಸಾಸುರು ಅಲ್ಲೆಲ್ಲ ಇರ್ಬೋದೇನೋ. ಮಹಾರಾಜನಿಗೆ ಜೈವಾಲೆ ಚಾರಣೆ ವರ್ತಮಾನವೇನು? ಭಗತಣ ಹೆಂಗ ಹೇಳದಿವ್ರಿ ಈಗ ಎಲ್ಲ ಹೆಣ್ಕೊಟ್ಟು ಮಾವ ಅಂತ ಬೇರೆ ಹೇಳಿದ್ವಿ. ಮನೆಗೆ ಬಿಡ್ತಾರೇನೆ ನನ್ನವರು. ಅತಿ ಜಾಗೃತಿಯಾಗಿ ಹೇಳುವಂತವನ. ಅದೇ ಸ್ವಾಮಿ, ನೀವು ಕಳ್ಸಿದ್ರಲ್ಲಿ ಸ್ವಾಮಿ ನಿಮ್ಮ ಮಾವನವರು ಹೇಳು. ಮೈಸಾಸುರು ಬಹಳ ಭಯಂಕರವಾಗುತ್ತೆ ಮಾಡಿದ ಸ್ವಾಮಿ. ಅದ್ ನೋಡ್ಬೇಕಾಯ್ತು. ಹೇಳುತ್ತವನಾಗು. ಅದ್ ನೋಡಕಾಲ ವಿಡಿಯೋ ಮಾಡಿದ್ರೆ ಬೆಳಿಗ್ಗೆ ನೋಡ್ಕೊಂಡಿರಂತೆ ಆತರ ಆಗ್ಬಿಡ್ರು ಸ್ವಾಮಿ ಭಾವನವರು. ಏನು ಹೇಳು? ಹೌದು ಸ್ವಾಮಿ. ಮಾವನಾದ ಮಹಿಷಾಸುರರು ಅದರಾದ್ರೆ ಸ್ವಾಮಿ. ಅಯ್ಯೋ ಹರ ಹರ ಹರಿಹರ ಬ್ರಹ್ಮಾದಿಗಳು ಅಸದವಾದಂತ ಮಾವನವರಾದ ಮಹಿಷಾಸುರ ಅಯ್ಯೋ ಹೇಳಿದರಲ್ಲ, ಆ ನಾರಿಯು ಮಾರಿಯಾಗಿ ಬಂದು ಜಯಲಕ್ಷ್ಮಿ ಒಂದು ವನಾಂತರವನ್ನು ಸೇರಿದ ಕಾರಣ ಎನ್ನ ತೇಜೋವತಿ ಪಟ್ಟಣವು ಹಾಳಾಗಿತ್ತಲ್ಲೋ ದೇವ. ಕರುಣ ಪ್ರಭಾವ ಯಾರಿಗೆ ಹೇಳಲಿ ಅಯ್ಯೋ ಅಯ್ಯೋ ಸಂಹಾರವಾದ ಮೇಲೆ ಎನ್ನ ಕೋಟಿ ದೈತ್ಯ ಮಾರ್ಬಲದಲ್ಲಿ ಆ ನಾರಿಯಿಂದ ಮಾರಿಯಾದ ನಾರಿಯನ್ನು ಜಯಪ್ರದವನ್ನು ಹೊಂದುವರು ಯಾರು? ಆ ಮುರಾರಿಯಾದ ಪರಶುವನ್ನು ಕೊಟ್ಟವರವೇನಾಯಿತು? ಅಯ್ಯೋ ಹರ ಹರ, ಈ ಕಷ್ಟವನ್ನು ಯಾರಿಗೆ ಹೇಳಲೋ ಈಶಾ ಗಂಗಾಧರೇಶ. ನಮೋ ಸ್ವಾಮಿ ಶುಕ್ರಾಚಾರ್ಯರೇ. ನಿನಗೆ ಮಂಗಳವಾಗಲಿ. ಮೇಲಕ್ಕೇಳೆಯ ದಾನವೇಂದ್ರ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಿದ ಕಾರಣವೇನಪ್ಪ? ಸ್ವಾಮಿ ಗುರುಗಳೇ, ಅವರಾದ ಮಹಿಷಾಸುರರು ಹತರಾದರು. ಆ ದುಃಖವನ್ನು ಯಾರಿಗೆ ಹೇಳಲಿ ಅಂತ ಹೇಳಿ ಸ್ವಾಮಿ ಗುರುಗಳೇ ಕರೆಸಿರ್ತೀವಿ, ತಮ್ಮನ್ನು ಕರೆಸಿರುತ್ತೆ. ಅಯ್ಯ ಶಿಷ್ಯನೇ, ನಿಮ್ಮ ಭಾವನಾದ ಮಹಿಷಾಸುರನು ಸಂಹಾರವಾದನೆಂಬ ಚಿಂತೆಯನ್ನು ಬಿಡು. ನಿಮ್ಮ ಭಾವನಾದ ಮಹಿಷಾಸುರನು ಸಂಹಾರವಾಗುವುದಕ್ಕೆ ಒಂದು ಕಾರಣ ಉಂಟು. ಅದೇನೆಂದರೆ, ಪರಮ ಪವಿತ್ರರಾದ ಪರಮೇಶ್ವರನನ್ನು ಮೆಚ್ಚಿಸಿ ನಿನ್ನಂತಹ ವರವನ್ನು ಪಡೆಯುವಾಗ ನಿನ್ನ ತಪೋಜ್ವಾಲೆಯನ್ನು ನೀಗಿಸಬೇಕೆಂತಲೂ ದೇವತಾಶಿಯರಾದ ರಂಬೆ ಊರಶಂಬೆಯನ್ನು ಕಳಿಸೋಣ. ಆಗ ದಾನವೇಂದ್ರ, ನಿಮ್ಮ ಭಾವನು ಆಕೆಯನ್ನು ಮೋಹಿಸಿ ನಿರ್ಬಂಧಿಸಿದ ಕಾರಣ ಆಕೆಯು ಕೋಪದಿಂದ ನನ್ನಂತಹ ಅಬಲೆ ಹೆಂಗಸಿನಿಂದಲೇ ನಿನ್ನ ಸಂಹಾರವಾಗಲೆಂದು ಶಾಪವನ್ನು ಕೊಟ್ಟಳು. ಆದ್ದರಿಂದ ಈ ಕೈಯಿಂದ ನಿಮ್ಮ ಭಾವನ ಪ್ರಾಣವು ಹೋಗುವಂತಾಯಿತು ಕಂಡೆಯ ಮಗುವ. ನನ್ನ ಸಂಬಂಧಿಗಳಾದ ಶಂಭಾನಿ ಶಂಭರನ ಸ್ಥಾನಕ್ಕೆ ಬರಮಾಡು. ಅವರವರ ಸಮಯ ಎಂತದಪ್ಪ ಚಂಬಾರು ಶಂಭಾನಿ ಶಂಭ ಇಂದು ನಾಕ್ತಾನೆ ಅವ್ರಿ. ಇನ್ನು
ಇದನ್ನು ನಾಚರಣೆಯ ಈಗ ಒಂದು ಮನೆಗೆ ರಾಜ ರಕ್ತ ಬೀಜ ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿರಯ್ಯ ಶಂಭಾರಿ ಶುಂಭರೇ ಅಯ್ಯ ರಾಜೇಂದ್ರ ನಮ್ಮನ್ನು ಇಷ್ಟು ಜಾಗರೂಕತೆಯಿಂದ ಕರೆಸಿದ ಕಾರಣವೇನು ದೊರೆ ನಿನಗಾರು ಸರಿ ರಾಜೇಂದ್ರ ನಿಮ್ಮನ್ನು ಕರೆಸಿದ ಕಾರಣವೇನೆಂದ್ರೆ ವನಾಂತರದಲ್ಲಿ ಬಂದಿರತಕ್ಕಂತ ರಂಡೆ ನಮ್ಮ ಸಂಬಂಧಿಗಳಾದ ಚಂಡ ಚಾಮುಂಡ ಮಹಿಷಾಸುರಾದಿಯಾಗಿ ಎಲ್ಲ ದಾನವರನ್ನು ಸಂಹಾರ ಮಾಡಿರುತ್ತಾಳೆ. ಅವತ್ತರಿಂದ ನಿಮ್ಮನ್ನು ಕರೆಸಿರುತ್ತೇನೆ. ಮಾನ ಹೋಮಾನವನ್ನು ಮಾಡಿರಲು ಮಾನ ಹೋಮಾನ ಮಾಡಿರ್ತಕ್ಕಂತ ರಂಡೆಯನ್ನ ಹಿಡಿದು ಜಾಗೃತಿಯಾಗಿ ಹೋಗಿ ಹಿಡಿದು ತರಬೇಕೆಂದು ನಿಮಗೆ ಈಗಲೇ ಕೊಟ್ಟಿರ್ತೇನೆ. ಜಾಗೃತಿ ಹೊರಡುವಂತವರಾಗಿ ಶುಂಭರನು ಸಂಬಂಧಿ ಸಂಬರಿಸಿ ಎಂಬ ನಾಮದೋ ನೆರೆಯ